ನೋಡಿ, ಆಪರೇಷನ್ ಸಿಂಧೂರದಲ್ಲಿ ಭಾರತ ನಡೆಸಿದಂಥ ಕಾರ್ಯಾಚರಣೆ, ಭಾರತ ಬಳಸಿದಂಥ ಶಸ್ತ್ರಗಳು, ಇದಕ್ಕೆ ದೊಡ್ಡ ಮಟ್ಟದ ಒಂದು ಬೇಡಿಕೆ ಶುರುವಾಗಿದೆ. ಇದೀಗ ವಿಶ್ವದಾದ್ಯಂತ ಗಮನ ಸೆಳೀತಾ ಇರೋದು ಭಾರತದ ಶಸ್ತ್ರಾಸ್ತ್ರಗಳು. ಭಾರತದ ಶಸ್ತ್ರಾಸ್ತ್ರ ಬಲದ ಕುರಿತು ಎಲ್ಲೆಡೆ ಭಾರಿ ಚರ್ಚೆ ನಡೆದಿದೆ. ಇಲ್ಲಿ ಯಾವ ರೀತಿಯಲ್ಲಿ ಭಾರತ ಈ ಥರ ಪಾಕಿಸ್ತಾನವನ್ನು ಮಂಡಿಯೂರಿಸಿದ್ದಿಲ್ಲಿ ಅಂತ. ಇಷ್ಟು ದಿನ ಅಮೆರಿಕ, ರಷ್ಯಾ, ಇಸ್ರೇಲ್, ಚೈನಾ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಇರ್ತಾ ಇತ್ತು. ಈಗ ಒಂದು ವಾರ ಆದಮೇಲೆ ಶಸ್ತ್ರಾಸ್ತ್ರಗಳಿಗೂ ಒಂದು ಪರೀಕ್ಷೆ ಟೈಮ್ ಅಂತ ಇರುತ್ತೆ. ಆ ಪರೀಕ್ಷೆ ಈ ಒಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಆಗಿತ್ತಾ ಅಂತ. ಆದ ಮೇಲೆ ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನದ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ವಿ, ಉಗ್ರರ ನೆಲೆಗಳ ಮೇಲೆ ನಿಖರ ತೀಕ್ಷ್ಣ ಗುರಿ ಇಟ್ಟಿದ್ದು ಹೇಗೆ, ಇದೆಲ್ಲ ಆದಮೇಲೆ ಇನ್ನೇನು ಬಳಸಿದೆ ಭಾರತ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲೇನಾಗುತ್ತೆ, ಯಾವಾಗಲೂ ಕೂಡ ಮಾಧ್ಯಮಗಳಲ್ಲಿ ನಾವು ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಈ ಥರದೊಂದು ಈ ಶಸ್ತ್ರಾಸ್ತ್ರ ನಮ್ಮದು, ಆಕಾಶ್ ನಮ್ಮದು, ನಾವು S-400 ಬಳಸ್ತಾ ಇದ್ದೀವಿ, ಅಗ್ನಿ ನಮ್ಮದು, ಬ್ರಹ್ಮೋಸ್ ನಮ್ಮದು, ಅಥವಾ ಕಾಮಿಕಾಜೆ ನಾವು ಇದನ್ನು ಬಳಸ್ತಾ ಇದ್ದೀವಿ ಒಂದು ವಾರಲಿಂದ, ಅಥವಾ ಡ್ರೋನ್ಗಳನ್ನು ಬಳಸಿದಾಗ ಏನು ಮಾತು ಬರ್ತಿತ್ತು ಅಂದರೆ, ಸಹಜವಾಗಿ ಅಯ್ಯೋ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ, ಇದೇನು ರೀ ಇದು, ಮಾಧ್ಯಮದಲ್ಲಿ ಈ ಥರ ಮಾತಾಡ್ತಾರೆ ಇವರು, ಅವರಿಗೆಲ್ಲ ಗೊತ್ತಾಗ್ಬಿಡಲ್ವಾ, ಇದು ಗೊತ್ತಾಗ್ಬಿಟ್ಟವ್ರು ಬಂದು ಹೊಡೆದು ಬಿಡಲ್ವಾ ಅಂತ ಸಹಜವಾಗಿಯೇ ಒಂದು ಕಾಳಜಿಯುಕ್ತ ಒಂದು ಪ್ರಶ್ನೆ ಅದು. ಬಟ್ ವಾಸ್ತವ ಏನು ಅಂತ ಹೇಳಿದ್ರೆ, ಯಾವಾಗಲೂ ಯುದ್ಧಗಳನ್ನು ನಾವು ಬರೀ ಮದ್ದುಗುಂಡಿಂದ ಗೆಲ್ಲಲ್ಲ. ಅನೇಕ ಯುದ್ಧಗಳು ಕೋಟೆ ಹೊರಗಡೆ ಎದುರಾಳಿ ಒಂದು ದೊಡ್ಡ ಸೈನ್ಯ ನಿಂತಿರುತ್ತಲ್ಲ, ಆ ಸೈನ್ಯ ನಿರ್ಧಾರ ಮಾಡಿರುತ್ತೆ. ಸೈನ್ಯ ಒಂದೇ ಒಂದು ಗುಂಡು ಹಾರಿಸೋದು ಬೇಡ, ಆ ಸೈನ್ಯದ ಅಗಾಧತೆ, ಅವ್ರ ಬಳಿರತಕ್ಕಂಥ ಶಸ್ತ್ರಾಸ್ತ್ರಗಳು, ಅದನ್ನು ನೋಡಿಯೇ ಎಷ್ಟೋ ಜನ ಸಾಮಂತ ರಾಜರಾಗ್ಬಿಟ್ಟಿದ್ದಾರೆ ಇತಿಹಾಸದಲ್ಲಿ. ಆ ಸೈನ್ಯದ ಬಲವನ್ನು ನೋಡಿ, ಅವನ ಪಾಳೆಯವನ್ನು ನೋಡಿ, ಅವನ ಅಗಾಧ ಶಸ್ತ್ರಾಗಾರಗಳನ್ನು ನೋಡಿ, ಅವನು ಅದನ್ನು ಬಳಸೋದು ನೋಡಿ, ಅವನ ಪಿರಂಗಿಗಳ ಗಾತ್ರವನ್ನು ನೋಡಿಯೇ ಎಷ್ಟೋ ಜನ ಶರಣಾಗ್ಬಿಡ್ತಾರೆ. ನೋಡಿ, ನಮ್ಮಲ್ಲೇ ಆಗಲಿ ರಿಪಬ್ಲಿಕ್ ಡೇ ಅಂತ ನಾವು ಮಾಡ್ತೀವಲ್ವ, ಏನು ಮಾಡ್ತೀವಿ ಅವತ್ತು? ದೊಡ್ಡ ಪರೇಡ್ ನಡೆಯುತ್ತೆ ಅವತ್ತು. ನಮ್ಮಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರ, ಯಾರಾದರೂ ಆ ಶಸ್ತ್ರಾಸ್ತ್ರಗಳಿಗೆ ಅದರ ಮೇಲೆ ಶಾಮಿಯಾನ ಹಾಕಿಬಿಟ್ಟು, ಯಾರೂ ಈ ಶಸ್ತ್ರಾಸ್ತ್ರ ನೋಡಬಾರ್ದು ಅಂಥೇಳಿ ಶಸ್ತ್ರಾಸ್ತ್ರಗಳ ಮೇಲೆ ಜಮಖಾನ ಹೊದಿಸ್ಬಿಟ್ಟು ಮಾಡ್ತೀವ? ನೋ, ಯಾವತ್ತೂ ಮಾಡಲ್ಲ ಅದನ್ನು. ನಮ್ಮ ತಾಕತ್ತೇನು ಅಂಥೇಳಿ ಇಡೀ ವಿಶ್ವಕ್ಕೆ ಬಟಾ ಬಯಲಾಗಿ ಇಡೀ ಜಗತ್ತು ನೋಡುವಂತೆ ಅದನ್ನು ನಾವು ತೋರಿಸ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ನಮ್ಮ ಸ್ಟ್ರೆಂತ್. ನೀವೇನಾದರೂ ನಮ್ಮನ್ನು ಮುಟ್ಟಕ್ಕೆ ಬಂದರೆ, ಅಪ್ಪಿತಪ್ಪಿ ಅಂತ ಆಲೋಚನೆ ಮಾಡಿದ್ರೆ ನಾವು ನಿಮ್ಮನ್ನು ಬಿಡಲ್ಲ, ನಿಮ್ಮನ್ನು ಉಡಾಯಿಸ್ಬಿಡ್ತೀವಿ ನಾವು ನಿಮ್ಮನ್ನು, ಇನ್ನೂ ಒಂದು ಸಂದೇಶ ಆಯಿತು. ಏರ್ ಶೋ ಅಂತ ಮಾಡ್ತೀವಿ ನಾವು, ನಿಜಾನಾ? ಬೆಂಗಳೂರು ದೊಡ್ಡ ಏರ್ ಶೋ ನಡೆಯುತ್ತೆ, ಅನೇಕರು ಆ ಏರ್ ಶೋಗೆ ಹೋಗಿ ನೋಡ್ತಾರೆ. ಏನು ನೋಡ್ತೀವಿ ಏರ್ ಶೋನಲ್ಲಿ? ಭಾರತದ ವಿಮಾನಗಳ ತಾಕತ್ತು. ಭಾರತದಲ್ಲಿ ಸೂರ್ಯಕಿರಣ್ ಏನು ಮಾಡುತ್ತೆ, ನಮ್ಮದು ಬೇರೆ ಬೇರೆ ವಿಮಾನಗಳು ಏನು ಮಾಡ್ತಾವೆ ಅದರಲ್ಲಿ, ನಮ್ಮ ಮಿಗ್ ಏನು ಮಾಡುತ್ತೆ, ಸುಖೋಯ್ ಏನು ಮಾಡುತ್ತೆ, ಮಿರಾಜ್ ಏನು ಮಾಡುತ್ತೆ, ನಮ್ಮ ಹೆಲಿಕಾಪ್ಟರ್ಗಳು ಏನು ಮಾಡ್ತವೆ, HAL ಯಾವ ಹೆಲಿಕಾಪ್ಟರ್ ತಯಾರು ಮಾಡಿದೆ, ನೋಡ್ತೀವಲ್ವಾ? ಏನಕ್ಕೆ ಅಂತ ಹೇಳಿದ್ರೆ, ಇದು ನಮ್ಮ ಸೇನೆಯ ಅಸಲಿ ತಾಕತ್ತು ಅಂಥೇಳಿ ವಿಶ್ವಕ್ಕೆ ಸಾರಿ ಸಾರಿ ಹೇಳ್ತೀವಿ. ನಮ್ಮ ಮೇಲೆ ಯುದ್ಧ ಮಾಡೋದಿರಲಿ, ಯುದ್ಧದ ಬಗ್ಗೆ ಕನಸು ಕಾಣಬಾರದು ಬೇರೆ ದೇಶ ಅಂಥೇಳಿ. ಇದರಲ್ಲಿ ದೊಡ್ಡ ರಹಸ್ಯಗಳು ಅಂತ ಏನಿರಲ್ಲ. ನೋ, ಚೈನಾ ಈಗ ಪಾಕಿಸ್ತಾನಕ್ಕೆ ಯಾವುದೊಂದು ಕೊಟ್ಟಿರುತ್ತಪ್ಪ, JF-17 ಏನೋ ಕೊಟ್ಟಿರುತ್ತೆ, ರಹಸ್ಯನ ಅದು? ನೋ. ಇನ್ಯಾವುದೋ S-100 ಅಂತಾನೋ ಇನ್ನೊಂದು ಯಾವುದೋ ಇಟ್ಕೊಂಡಿರ್ತಾರಪ್ಪ ಅವರು, ನಮ್ಮ S-400ಗೆ ಒಂದು ಇದಕ್ಕೆ ಪ್ರತೀಕವಾಗಿ, ಅದಕ್ಕೆ ಪ್ರತ್ಯುತ್ತರವಾಗಿ ಅದು ನಡೆಯುತ್ತಾ? ನೋ. ಪಾಕಿಸ್ತಾನದ ಬಳಿ F-16 ಇದೆ, ಇಡೀ ಜಗತ್ತಿಗೆ ಗೊತ್ತು, ರಹಸ್ಯನ ಅದು? ನೋ. ನಾವು ಇದನ್ನು ಈಗ ರಫೈಲ್ ಕೊಂಡ್ಕೊಂಡು ಬಂದಿದ್ದೀವಿ ಫ್ರಾನ್ಸಿಂದ, ರಹಸ್ಯನ? ರಫೈಲ್ ತಾಕತ್ತೇನು ಅಂತ ಸರ್ಚ್ ಕೊಟ್ಟರೆ ಎಲ್ರಿಗೂ ಸಿಗುತ್ತೆ, ನಿಜ ಅಲ್ವಾ? ಇದರಲ್ಲಿ ಒಂದು ಶಸ್ತ್ರಾಸ್ತ್ರದ ಬಗ್ಗೆ ನಾವೇನೋ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೇನು ಎದುರಾಳಿ ಪಾಳ್ಯಕ್ಕೆ ಮಾಹಿತಿ ಬಿಟ್ಕೊಟ್ಬಿಟ್ಟು ಅವ್ರನ್ನ ಮೇಲೆ ದಾಳಿ ಮಾಡೋಕ್ಕೆ ಬಂದುಬಿಡಲಿ ಅಂತ? ನೋ, ಹಾಗೆ ಭಾವಿಸ್ಬಾರ್ದು ನಾವು. ನಾನು ಹೇಳಿದ್ನಲ್ಲ, ನಮ್ಮ ಶಸ್ತ್ರಾಸ್ತ್ರ ಬಲ, ನಮ್ಮ ಸೀಮಾ ಬಲ, ನಮ್ಮ ಸೈನಿಕ ಬಲ, ನಮ್ಮ ಬಜೆಟ್ಟಿನ ಬಲ, ಇದನ್ನು ನೋಡಿಯೇ ಎದುರಾಳಿಗಳ ಎದೆಯಲ್ಲಿ ಒಂಥರ ಬೆಂಕಿ ಸುರಿದಂಗೆ ಆಗಬೇಕು, ಇವ್ರನ್ನ ಮುಟ್ಟೋದುಂಟೆ ಎಲ್ಲಾದರೂ ಅಂಥೇಳಿ. ಅದೇ ಕಾರಣಕ್ಕೆ ನಾವು ಏರ್ ಶೋ ಮಾಡೋದು ಅದೇನೆ. ಇಷ್ಟೆಲ್ಲ ಬಿಟ್ಟುಬಿಡಿ, ಬೇರೆ ದೇಶಗಳ ಅತಿಥಿಗಳನ್ನ ಕರಿತೀವಲ್ಲ ನಾವು ರಿಪಬ್ಲಿಕ್ ಡೇ ಪರೇಡ್ಗೆ, ಬನ್ನಿ ನಮ್ಮ ದೇಶದ್ದು ತಾಕತ್ತು ನೋಡಿ ಬನ್ನಿ ಅಂಥೇಳಿ. ಏನಕ್ಕೆ ಅಂದ್ಕೊಂಡಿದ್ದೀವಿ ಇದೆಲ್ಲವನ್ನು ಕೂಡ? ಇಡೀ ಜಗತ್ತಿಗೆ ನಮ್ಮ ಪವರ್ ಸಾರ್ತಕ್ಕಂಥ ಒಂದು ವಿಧಾನ ಅದು. ಮತ್ತು ಇವತ್ತಿಗೆ ಸೇನೆಯಲ್ಲಿ ಯಾವ ದೇಶದ ಬಳಿಯಲ್ಲಿ ಯಾವ ವೆಪನ್ ಇದೆ ಅನ್ನೋದು ಯಾವ ದೇಶಕ್ಕೂ ದೊಡ್ಡ ರಹಸ್ಯಗೊಳ್ಳುವುದಿಲ್ಲ, ಉಳಿಯೋಕ್ಕೆ ಸಾಧ್ಯವೂ ಇಲ್ಲ ಅದು, ನಿಜ ಅಲ್ವ? ಈಗ ಅಮೇರಿಕ ಏನು ತಯಾರು ಮಾಡುತ್ತಪ್ಪ? ಸರ್ಚ್ ಕೊಟ್ಟು ನೋಡಿ, ನೀವು ಇಂಟರ್ನೆಟ್ ಸರ್ಚ್ ಕೊಟ್ಟು ನೋಡಿ. ಒಬ್ಬ ಕಾಮನ್ ನನಗೆ ಎಷ್ಟು ಅವೈಲೇಬಲ್ ಇದ್ದರೆ, ಎದುರಾಳಿ ದೇಶಕ್ಕೆ ಅದ್ರ ಬಗ್ಗೆ ಮಾಹಿತಿ ಇರಲ್ವಾ? ಇವನ ಹತ್ರ ಯಾವ ವೆಪನ್ ಇದೆ, ಏನು ಕತೆ, ಇವನೇನು ಮಾಡಬಲ್ಲ ನಮಗೆ, ಇವನ ಹತ್ರ ಯಾವ ಕ್ಷಿಪಣಿ ಇದೆ, ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹೇಗಿದೆ,
ಇಸ್ರೇಲ್ ಬಳಿಲಿ ಏನಿದೆ, ಕಾಮಿಕಾಜಿ ಏನು ಮಾಡುತ್ತೆ, ಎಲ್ರಿಗೂ ಸಿಗುತ್ತೆ. ಬಟ್ ಸಾಮಾನ್ಯ ಜನಗಳ ಆತಂಕ ಏನು ಅಂತ ಹೇಳಿದ್ರೆ, ಈ ಥರದ ಮಾಹಿತಿ ಮಾಧ್ಯಮದಲ್ಲಿ ಬಂದ ತಕ್ಷಣವೇ ಏನಾಗ್ಬಿಡುತ್ತೆ, ಓ ಇದೇನೋ ದೊಡ್ಡ ತೊಂದರೆ ಆಗ್ತಾಯಿದೆ, ಇವ್ರು ಹೋಗಿ ಎಲ್ಲಿ ತಯಾರಾಗ್ತಾ ಇದೆ, ಏನಾಗ್ತಿದೆ ಎಲ್ಲ ಹೇಳ್ತಾ ಇದ್ದಾರಲ್ಲಪ್ಪ, ಏನಪ್ಪ ಗತಿ ಅಂತನೋ ಆ ಥರ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಸೇನಾ ಬಲವನ್ನು ನಾವು ಹೇಳಿಕೊಳ್ಳುವುದರಲ್ಲಿಯೇ ಅರ್ಧ ಯುದ್ಧವನ್ನು ಗೆದ್ದಿರ್ತೀವಿ. ಗೊತ್ತಾಯ್ತಲ್ಲ ಪಾಕಿಸ್ತಾನದ ಬಂಡವಾಳ ಈಗ. ಮತ್ತು ಪಾಕಿಸ್ತಾನದ ಬಳಿ ಇಂತಿಂಥದ್ದೇ ವೆಪನ್ ಇದೆ ಅಂಥೇಳಿ ಬರೀ ಇಂಡಿಯಾಗಲ್ಲ, ಜಗತ್ತಿಗೆ ಗೊತ್ತು. ಇಂಡಿಯಾ ಬಳಿ ಏನಿದೆ ಅಂತ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ರಹಸ್ಯಗಳೇನೂ ಇರಲ್ಲ. ನೋಡಿ ಈ ವಿಮಾನಗಳು, ಯಾರಾದರೂ ಸರ್ಚ್ ಕೊಡಲಿ, ಯಾವ ವಿಮಾನ ಇದೆಯಪ್ಪ ನಮ್ಮ ಬಳಿಯಲ್ಲಿ, ಜಗತ್ತಿಗೆ ಗೊತ್ತಾಗುತ್ತೆ. ಓಪನ್ ಆಗಿ ಮಾಡ್ತೀವಲ್ಲ, ಏನು ನಾವು ಏರ್ ಶೋನ ಯಾರಾದರೂ ಮುಚ್ಚಿದ ಒಂದಷ್ಟು ಕೋಣೆಗಳಲ್ಲಿ ಮಾಡೋಕ್ಕಾಗತ್ತಾ? ನೋ. ಆಕಾಶ ನೋಡೋಕ್ಕೆ ನುಗ್ಗಲು ಯಾಕೆ ಅಂತ ಒಂದು ಮಾತಿದೆ. ಹಾಗಾದ್ರೆ ಆಕಾಶದಲ್ಲಿ ನಡೆಯುತ್ತೆ ಇದು, ಜಗತ್ತೇ ನೋಡ್ಕೊಳ್ರಯ್ಯ, ನಮ್ಮ ಹತ್ರ ಇಷ್ಟು ಕೆಪಾಸಿಟಿ ಇದೆ ನಾವು ತೋರಿಸ್ತಕ್ಕಂಥ ವಿಧಾನ. ಇಲ್ಲೇನಾಗಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದೇಶವನ್ನು ಉದ್ದೇಶಿಸಿ ನರೇಂದ್ರ ಮೋದಿ ನೆನ್ನೆ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಅದೊಂದು ವಿಚಾರ ಐತೆ. ನಮ್ಮ ಈ ಒಂದು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳಬೇಕಾದ್ರೆ, ಭಾರತದ ಈ ಶಸ್ತ್ರಾಸ್ತ್ರಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಶುರುವಾಗಿದೆ. ವಿಶ್ವಾದ್ಯಂತ ಗಮನ ಸೆಳೀತಾ ಇದೆ ಇದು ಭಾರತದ ಶಸ್ತ್ರಾಸ್ತ್ರಗಳು. ಭಾರತ ಶಸ್ತ್ರಾಸ್ತ್ರ ಬಲದ ಕುರಿತು ಎಲ್ಲೆಡೆ ಭಾರಿ ಚರ್ಚೆ ನಡೆದಿದೆ. ಇಷ್ಟು ದಿನ ಅಮೆರಿಕ, ರಷ್ಯಾ, ಇಸ್ರೇಲ್, ಚೀನಾ ಅಂತ ಮಾತಾಡ್ತಾ ಇದ್ರು. ಈಗ ಭಾರತದ ರಕ್ಷಣಾ ವಲಯದತ್ತ ಮುಖ ಮಾಡ್ತಾ ಇವೆ ಅನೇಕ ದೇಶಗಳು. ಹಿಂದೆ ಪಾಕ್ ಭಾರತ ಯುದ್ಧ ಮಾಡಿದಾಗ ವಿದೇಶಿ ನಿರ್ಮಿತ ಅಸ್ತ್ರವನ್ನು ಬಳಸಲಾಗ್ತಾ ಇತ್ತು. ಪಹಲ್ಗಾಮ್ ದಾಳಿ ಆದಮೇಲೆ ಪಾಕ್ ವಿರುದ್ಧ ದಾಳಿಗೆ ಸ್ವದೇಶಿ ಶಸ್ತ್ರಗಳನ್ನು ದೊಡ್ಡ ಮಟ್ಟದಲ್ಲಿ ಬಳಸಲಾಗಿದೆ. ಪಾಕ್ ಕ್ಷಿಪಣಿ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದು ಆಕಾಶ್, ನಮ್ಮ ಹೆಮ್ಮೆ ಅದು. ಗಡಿಯಲ್ಲೇ ಪಾಕ್ ಡ್ರೋನ್ ಕ್ಷಿಪಣಿಗಳನ್ನು ಹೊಡೆದುರುಳಿಸಿತ್ತು ಆಕಾಶ್. ಸ್ಕೈ ಸ್ಟ್ರೈಕರ್, ನೇತ್ರ ಇತ್ಯಾದಿ ಡ್ರೋನ್ಗಳು ಕೂಡ ಪಾಕ್ಗೆ ನುಗ್ಗಿ ಧ್ವಂಸ ಮಾಡಿವೆ. ಹಾಗಾಗಿ ಇಂಥ ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಇದೀಗ ದೊಡ್ಡ ಮಟ್ಟದ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ.